ಮೇಲಿರೋ ಆ ದೈವಲೋಕದಿಂದ ಇಳಿದು ಬರೋದೇನೆ ನಮ್ಮ ನಡುವೆ ಹುಟ್ಟಿ ಬೆಳೆದ ನಮ್ಮ ಜನಪದ ದೈವಗಳಿದಾವಲ್ಲ, ಅವು ಥೇಟ್ ನಮ್ಮ ಥರನೇ ನಮ್ಮಂಗೆ ರಾಗಿ ಮುದ್ದೆ ಸೊಪ್ಪಿನ ಸಾರು ತಿಂದ್ಕೊಂಡು ಬೆಳ್ಕೊಂಡಿದ್ದವು. ಅಂಥ ಮಹಾದೈವದಲ್ಲಿ ಭಾಳ ಪ್ರಸಿದ್ಧವಾದಂಥ ಜನಪದ ದೈವ ಅಂದರೆ ನಮ್ಮ ಮಲೈ ಮಹದೇಶ್ವರ. ನಮ್ಮ ಅಣ್ಣವರು ಒಂದು ಹಾಡು ಹೇಳಿದಾರಲ್ಲ, ರಾಜ್ಕುಮಾರ್ ಅವರು, ರಾಗಿಯ ಮುದ್ದೆಗೆ ಸೀಗೆಯ ಸೊಪ್ಪಿಗೆ ಒಲಿದನಪ್ಪ ಮಾದಪ್ಪ, ಅದನ್ನು ಹೇಳಲಿಕ್ಕೆ ಅಂತೇಳಿ ಆ ಮಾತನ್ನು ಹೇಳಿದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದೇನೇ ಸೀಗೆ ಸೊಪ್ಪು, ವರ್ಷಕ್ಕೊಮ್ಮೆ ಸಿಗುವಂಥ ಸೀಗೆ ಸೊಪ್ಪು. ಈ ಸೀಗೆ ಸೊಪ್ಪಿನ ಬಗ್ಗೆ ಈಗಾಗಲೇ ಸಾಕಷ್ಟು ವೀಡಿಯೋನು ಮಾಡಿದ್ದೀನಿ. ಮತ್ತು ಮೊನ್ನೆ ಒಂದು ವೀಡಿಯೋವನ್ನು ಮಾಡಿದಾಗ ಈ ಸೊಪ್ಪನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಕೆಲವ್ರಿಗೆ ಕೊರಿಯರ್ ಮಾಡಿದೆ, ಕೆಲವ್ರಿಗೆ ಬಸ್ನ ಮೂಲಕ ಕಳಿಸ್ಕೊಟ್ಟೆ, ಕೆಲವರು ಎರಡೆರಡು ಬಾರಿ ತಗೊಂಡ್ರು. ಅದು ಎಲ್ಲಿಗೆ, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆವರೆಗೂ ಕಳಿಸ್ಕೊಟ್ಟೆ. ಕೊರಿಯರ್ನಲ್ಲಿ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಕೊರಿಯರ್ನರು ವಾಸನೆ ಅಂತೇಳಿ ತಿರಸ್ಕರಿಸ್ತಿದ್ದಾರೆ. ಆ ಬಗ್ಗೆ ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಈಗ ಇಲ್ಲಿ ಸಿಗೆ ಸೊಪ್ಪು ಮಾರ್ತಿರುವಂತಹ ಮಹಿಳೆಯರು ಏನು ಹೇಳ್ತಾರೆ ಅಂತೇಳಿ ಅವರಿಂದಲೇ ಒಂದಷ್ಟು ಮಾತು ಕೇಳಿಸ್ಕೊಳ್ಳೋಣ ಬನ್ನಿ. ಮಳೆಗಾಲದಲ್ಲಿ ತಿನ್ನಬೇಕು ಚೆನ್ನಾಗಿ, ಬೇಸಿಗೆನಾಗ ಒಂದು ಕುಡಿ ಸಿಕ್ಕಲ್ಲ ಹುಡುಕಿದ್ರು. ಹುಣಸೆ ಹಣ್ಣು ಹಾಕ್ಬಾರ್ದು, ಅವರೇ ಬೇಳೆ ಹಾಕಬೇಕು, ಆಮೇಲೆ ಕಾಯಿ ತುರ್ದು ಹಾಕಬೇಕು, ಮೊಟ್ಟೆ ಹಾಕಬೇಕು, ಜೀರಿಗೆ ಮೆಣಸು ಎಲ್ಲ ಅದಕ್ಕೆ ಹಾಕಬೇಕು, ಚೆನ್ನಾಗಿರ್ತೈತೆ ತಿನ್ನಕ್ಕೆ. ನೀವು ಇದನ್ನು ಎಷ್ಟು ದಿವಸ ವ್ಯಾಪಾರ ಮಾಡ್ತೀರಾ? ನಾವೊಂದು ತಿಂಗಳು ವ್ಯಾಪಾರ ಮಾಡ್ತೀವಿ. ಹೌದಾ? ಮಳೆ ಇಯೋವರೆಗೂ, ಮಳೆಗಾಲ ಮಳೆ ಬರೋವರೆಗೂ ಚೆನ್ನಾಗಿರ್ತೈತೆ ಅಣ್ಣ. ಇದು ಸೊಪ್ಪು ಚೆನ್ನಾಗಿರ್ತೈತೆ ತಿನ್ನಕ್ಕೆ. ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ. ನೀವ್ಯಾರು ಮಾತಾಡ್ರಿ. 20-30 ವರ್ಷದಿಂದಾನೇ ಮಾಡ್ತೀವಿ. ಶುಗರಿಗೆ, BP-ಗೆ, ಹೊಟ್ಟೆಲಿ ಕಲ್ಲಿದ್ರು ಕರಗತ್ತೆ, ಸಾರು ಚೆನ್ನಾಗಿ ರುಚಿ ಇರುತ್ತೆ, ಊಟ ನೆಗಡೆ ಹೋಗತ್ತೆ, ಬಾಣಂತಿಯರಿಗೆ ಒಳ್ಳೆಯದು. ಶುಗರು, BP ಎಲ್ಲ ಮೊದಲಿಂದ ನಮ್ಮ ತಾತಿರು ಅಜ್ಜಿದಿರು ಮಾಡಿದ್ದು ನಾವು ಮಾಡ್ತಾಯಿದ್ದೀವಿ. 100 ರೂಪಾಯಿ 2 ಕವರು, 120 ರೂಪಾಯಿ. ಅಣಬೆ ಸಿಕ್ಕಿದಾಗ ಅದು ಮಾಡ್ತೀವಿ, ಅದು ಜಾಸ್ತಿ ರೈಟು. ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರುವಂತಹ ಮತ್ತು ವರ್ಷಕ್ಕೊಮ್ಮೆ ಮಾತ್ರ ಸಿಗುವಂಥ ಈ ಕಾಡ್ಸಿಗ್ಗೆ ಸೊಪ್ಪನ್ನು ಕೇಳಿಕೊಂಡು ಈಗಲೂ ಕೂಡ ಅನೇಕರು ನನಗೆ ಫೋನನ್ನು ಮಾಡ್ತಾನೇ ಇದ್ದಾರೆ. ಅದು ಎಲ್ಲಿ ಹೊಸಪೇಟೆಯಿಂದ ಮಾಡ್ತಾರೆ, ತುಂಬ ದೂರ ಊರುಗಳಿಂದ ಮಾಡ್ತಾರೆ. ಆದರೆ ಅವ್ರಿಗೆಲ್ಲ ಕೂಡ ಕೊರಿಯರ್ನಲ್ಲಿ ಕಳಿಸ್ಲಿಕ್ಕೆ ಆಗ್ತಿಲ್ಲ. ಕೊರಿಯರ್ನಲ್ಲಿ ಕಳಿಸೋಕ್ಕೆ ಒಂದು ಪ್ರೊಫೆಷನಲ್ ಕೊರಿಯರ್ನವರು ವಾಸನೆ ಬರುತ್ತೆ ಅಂತೇಳಿ ಸ್ವಲ್ಪ ಗಲಾಟೆ ಮಾಡಿದರು. ಮತ್ತು ಬೇರೆ ಕೊರಿಯರ್ನಲ್ಲಿ ಕಳಿಸೋಣ ಅಂದರೆ ಬೇಡ ಅನ್ನಿಸ್ತು. ಯಾಕಪ್ಪ ಅಂದರೆ ಈ ಸೊಪ್ಪು ದೂರಕ್ಕೆ ತಲುಪಲಿಕ್ಕೆ 2 ದಿನ ಆಗ್ತದೆ. 2 ದಿನದೊತ್ತಿಗೆ ಈ ಹಸಿ ಸೊಪ್ಪಲ್ವಾ, ಸ್ವಲ್ಪ ನೀರು ಹೊಡೆದು ಚೆನ್ನಾಗಿರೋದಿಲ್ಲ. ಹಂಗಾಗಿ ಫ್ರೆಶ್ ಆಗಿರೋದನ್ನ ಕಳಿಸ್ಬೇಕು ಅಂದರೆ ಬಸ್ಸಿಗೆ ಕಳಿಸೋದು ತುಂಬ ಅನುಕೂಲ. ಅದು ಬಸ್ಗೆ ಎಲ್ಲಿ ಕಳಿಸ್ಬೋದು, ದಾವಣಗೆರೆವರೆಗೂ ಕಳಿಸಿದ್ದೀನಿ, ಬೆಂಗಳೂರಿಗೆ ಹೆಚ್ಚು ಕಳಿಸಿದ್ದೀನಿ. ಬೆಂಗಳೂರಿಗೆ ಕಳಿಸೋದ್ರಿಂದ ಅಲ್ಲಿ ಬಸ್ನಲ್ಲಿ ನೀವು ಕಾದು ತಗೋಬೋದು. ಈಗಲೂ ಕೂಡ ನಾನು ಕಳಿಸ್ಬೇಕು ಅಂತಲೇ ಇದ್ದೀನಿ, ಯಾಕೆಂದರೆ ತುಂಬ ಡಿಮ್ಯಾಂಡ್ ಇದೆ, ಕೇಳ್ತಾ ಇರೋದ್ರಿಂದ ಕಳಿಸ್ಬೇಕು ಅಂತ ಇದ್ದೀನಿ. ಹೀಗಾಗಿ ಇದೇ ವಿಡಿಯೋನಲ್ಲಿ ನಾವು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಇಲ್ಲಿ ವಿಡಿಯೋದಲ್ಲೂ ಕೂಡ ಕೊಟ್ಟಿರ್ತೀನಿ. ಕಾಲ್ ಮಾಡಿ ಆದಷ್ಟು ಕಳಿಸ್ಕೊಡ್ತೀನಿ. ಆದರೆ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಸೊಪ್ಪನ್ನು. ಈ ಕಾಡ್ಸಿಗೆ ಸೊಪ್ಪು ತುಂಬ ಎಳೆಯದಾಗಿದ್ರೇ ಚೆನ್ನಾಗಿರೋದು. ಆದರೆ ಈ ಮಹಿಳೆಯರು ಏನು ಮಾಡಿಬಿಡ್ತಾರೆ ಅಂದರೆ ವ್ಯಾಪಾರ ಮಾಡುವ ಉದ್ದೇಶದಿಂದನ ಸ್ವಲ್ಪ ಕಡ್ಡಿ ಇರೋದಂಥದ್ದನ್ನು ಬಲ್ತಿರೋದನ್ನು ಕೂಡ ಕೊಯ್ದು ಬಿಡ್ತಾರೆ. ಅದನ್ನು ಪಾಕೆಟಲ್ಲಿ ಇಟ್ಟಾಗ ಜಾಸ್ತಿ ಕಾಣಲಿ ಅಂತಲೂ ಕೊಯ್ತಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಇದೆಯಂತೆ. ಹೆಣ್ಣು ಸಾಂಬಾರಿಗೆ ತುಂಬ ಉಪಯುಕ್ತ ಮತ್ತು ಸುವಾಸನೆ ಬರ್ತದೆ. ಆದರೆ ಈ ಗಂಡಿಗೆ ಅಷ್ಟು ವಾಸನೆ ಇರೋದಿಲ್ವಂತೆ. ಆದರೆ ಇವರೇನು ಮಾಡಿಬಿಡ್ತಾರೆ, ಸೊಪ್ಪು ಸ್ವಲ್ಪ ಜಾಸ್ತಿ ಕಾಣಲಿ ಅಂತೇಳಿ ಎರಡನ್ನೂ ಕೊಯ್ದು ಇಡ್ತಾರಂತೆ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಇನ್ನೊಬ್ಬರು ಇಲ್ಲೇ ವ್ಯಾಪಾರ ಮಾಡ್ತಿದ್ದವರಲ್ಲಿ ಒಬ್ಬರು ಹೇಳಿದರು. ಹೀಗಾಗಿ ಕೆಲವು ಸಣ್ಣ ಪುಟ್ಟ ಮೋಸಗಳು ಆಗ್ತವೆ. ಆದರೂ ಕೂಡ ಈ ಸೊಪ್ಪನ್ನು ವರ್ಷಕ್ಕೊಮ್ಮೆ ತಿನ್ನಲೇಬೇಕು ಅಂತ ಬಯಸೋರು ನೂರಾರು ಜನ, ಸಾವಿರಾರು ಜನ ಇದ್ದಾರೆ. ಹೀಗಾಗಿ ಆದಷ್ಟು ಇಲ್ಲಿ ಸಿಗೋಂಥದ್ದನ್ನು ಇದೇ ಮಹಿಳೆಯರಿಂದ ನೀವು ಇಲ್ಲೇ ನೋಡ್ತಿದ್ದೀರಲ್ಲ, ಇವರಿಂದಲೇ ಕೊಂಡು ಕಳಿಸ್ಬೇಕು ಅಂತೇಳಿ ನಾನು ಬಸ್ಗಾಗಲೇ ಸಾಕಷ್ಟು ಜನಕ್ಕೆ ಕಳಿಸಿದ್ದೀನಿ. ಅವರು ಕೂಡ ಆ ಸಾಂಬಾರನ್ನು ಮಾಡಿ ತುಂಬ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನೂ ಕೂಡ ಫೋನ್ ಬರ್ತಾ ಇರೋದ್ರಿಂದ ಕಳಿಸುವ ಮನಸ್ಸನ್ನು ಮಾಡಿದ್ದೀನಿ. ಹೀಗಾಗಿ ನಿಮಗೂ ಏನಾದ್ರು ಬೇಕಂತಂದರೆ ಒಂದು ಕಾಲ್ ಮಾಡಿ ಕಳಿಸ್ಕೊಡೋಣ. ಅಂದ ಹಾಗೆ ಈ ಕಾಡ್ಸಿಗೆ ಸೊಪ್ಪನ್ನು ನಿಮಗೆ ಕಳಿಸ್ಕೊಡೋದು ಇದೊಂದೇನು ನನ್ನ ಸಮಾಜ ಸೇವೆ ಏನಲ್ಲ. ನೀವು ದುಡ್ಡು ಕಳಿಸ್ತೀರಿ, ನಾನು ಆ ದುಡ್ಡನ್ನು ಅವ್ರಿಗೆ ಕೊಟ್ಟು ಅದನ್ನು ಬಸ್ಗಿಟ್ಟು ಕಳಿಸ್ಕೊಡ್ತೀನಿ ಅಷ್ಟೇ. ಯಾಕಪ್ಪ ಕಳಿಸ್ತೀನಿ ಅಂದರೆ ಈ ನಮ್ಮ ನೇಟಿವ್ ನೆಕ್ಸ್ಟ್ ಚಾನಲ್ಗೂ ಕೂಡ ಒಂದು ಕ್ರೆಡಿಟ್ ಬರಲಿ ಅನ್ನೋ ಕಾರಣದಿಂದ ಕಳಿಸ್ತೀನಿ. ಈ ಚಾನಲ್ ಬಗ್ಗೆ ನಿಮ್ಮ ಪ್ರೀತಿ ಬೆಳೀಲಿ ಅನ್ನೋ ಕಾರಣದಿಂದ ಕಳಿಸ್ತೀನಿ ಅಷ್ಟೇ, ಹೊರತು ಬೇರೆ ಯಾವ ಉದ್ದೇಶಗಳು ಕೂಡ ಇಲ್ಲ. ಈ ವಿಡಿಯೋ ಇಷ್ಟವಾಗಿದ್ರು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿಕೊಡಿ, ಅವರು ಕೂಡ ನೋಡಲಿ. ಎಲ್ರಿಗೂ ನಮಸ್ತೆ.